ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಎಲೆಕ್ಷನ್ ಮುಗಿದಾಯಿತು. ಎಲೆಕ್ಷನ್ ಮುಗಿದ ಆದಮೇಲೆ ಒಂದಷ್ಟು ಅಚ್ಚರಿಯ ಫಲಿತಾಂಶಗಳು ಬಂದಿದೆ. ದೇಶದಲ್ಲೂ ಕೂಡ ಅಚ್ಚರಿ, ರಾಜ್ಯದಲ್ಲೂ ಕೂಡ ಅಚ್ಚರಿ. ಎಕ್ಸಿಟ್ ಪೋಲ್ಗಳಿಗೆ ತಲೆ ಮೇಲೆ ಹೊಡೆದಂಗೆ ಜನ ನಾವು ಯಾರಿಗೆ ವೋಟ್ ಹಾಕ್ತೀವಿ ಅನ್ನೋದನ್ನು ನೀವೇನು ಹೇಳೋದು, ರಿಸಲ್ಟ್ ದಿನ ನಾವೇ ಹೇಳ್ತೀವಿ, ಅಲ್ಲಿವರೆಗೂ ಕಾಯಬೇಕು ಅನ್ನೋದನ್ನು ಈ ಬಾರಿ ಎಲ್ಲರಿಗೂ, ನಮಗೂ ಸೇರಿದಂತೆ ಒಂದು ಮಾಧ್ಯಮ ಲೋಕದ ಎಲ್ಲರಿಗೂ ಕೂಡ ಸರಿಯಾದಂತಹ ಪಾಠವನ್ನು ಕಲಿಸುವ ನಿಟ್ಟಿನಲ್ಲಿ ಅಚ್ಚರಿಯ ರಿಸಲ್ಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳಬೇಕು. ಯಾಕಂದರೆ ಎಕ್ಸಿಟ್ ಪೋಲ್ಗಳ ಪ್ರಕಾರ ನಾವು ನೋಡಿದ್ದೇ ಆಗಿದ್ದಿದ್ರೆ NDA ಮೈತ್ರಿಕೂಟ BJP 400 ದಾಟಿ ಹೋಗಬೇಕಾಗಿತ್ತು, ಆದರೆ 300 ಕೂಡ ದಾಟಲಿಲ್ಲ ಅನ್ನೋದು ಎಕ್ಸಿಟ್ ಪೋಲ್ಗಳು ಎಂತಹ ಸುಳ್ಳು ಎಕ್ಸಿಟ್ ಪೋಲ್ಗಳನ್ನು ಕೊಟ್ಟವು ಅನ್ನೋದಕ್ಕೆ ನಿದರ್ಶನ. ಅದರಲ್ಲೂ ಕರ್ನಾಟಕದ ಚುನಾವಣೆಗೆ ಬಂದರೆ ನಾನು ಮೊದಲಿನಿಂದ ಕೂಡ ಹೇಳ್ಕೊಂಡು ಬಂದಿದ್ದೆ, ಕರ್ನಾಟಕದಲ್ಲಿರುವ 28 ಕ್ಷೇತ್ರಗಳಲ್ಲಿ 27 ಕ್ಷೇತ್ರಗಳ ಲೆಕ್ಕ ಒಂದು ಕಡೆ ಆದರೆ ಬೆಂಗಳೂರು ಗ್ರಾಮಾಂತರದ ಲೆಕ್ಕ ಮತ್ತೊಂದು ಕಡೆ. ಆದರೂ ತೂಕನೇ ಬೇರೆ ಅಂತ ಹೇಳಿದ್ದೆ. ಯಾಕಂದರೆ ಒಂದು ಕಡೆ DK ಸುರೇಶ್, ಕನಕಪುರದ ಬಂಡೆ, ಕರ್ನಾಟಕದ ಉಪಮುಖ್ಯಮಂತ್ರಿ ಆಗಿರುವಂತಹ DK ಶಿವಕುಮಾರ್ ಅವರ ಸಹೋದರ, ಮತ್ತೊಂದು ಕಡೆ ಮಾಜಿ ಪ್ರಧಾನಿಗಳಾದ HD ದೇವೇಗೌಡ ಅವರ ಅಳಿಯ, ಜಯದೇವ ಹೃದ್ರೋಗ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ನಿವೃತ್ತರಾದಂತಹ, ಜನಸೇವೆಯನ್ನು ಮಾಡಿ ನಿವೃತ್ತರಾದಂತಹ ಡಾಕ್ಟರ್ CN ಮಂಜುನಾಥ್. ಈ ಇಬ್ಬರು ಮದ ಗಜಗಳ ಕಾದಾಟದಿಂದ, ಈ ಇಬ್ಬರು ಅಭ್ಯರ್ಥಿಗಳಿಂದ ಕರ್ನಾಟಕದಲ್ಲಿರುವ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಕ್ಷೇತ್ರ ಎಲ್ಲರ ಗಮನವನ್ನು ಹೆಚ್ಚಾಗಿ ಸೆಳೆದಿತ್ತು. ಈ ಕ್ಷೇತ್ರದಲ್ಲಿ ಅಚ್ಚರಿಯ ಫಲಿತಾಂಶ ಎಂಬಂತೆ ಡಾಕ್ಟರ್ CN ಮಂಜುನಾಥ್ ಅವರು ಗೆದ್ದು ಬೀಗಿದ್ದಾರೆ. ಚುನಾವಣೆಗೂ ಮುಂಚೆ ಇಬ್ಬರಲ್ಲೂ ಕೂಡ ನೆಕ್ ಟು ನೆಕ್ ಫೈಟ್ ಇದೆ. ಕಳೆದ ಮೂರು ಸಲ ಅಲ್ಲಿ ಸಂಸದರಾಗಿ DK ಸುರೇಶ್ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರನ್ನು ಕಳೆದ 3 ಸಲದಿಂದ ಯಾರೂ ಕೂಡ ಸೋಲಿಸೋಕೆ ಆಗಿಲ್ಲ ಎನ್ನುವ ಒಂದು ಟ್ರ್ಯಾಕ್ ಹಿಸ್ಟರಿ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಸಾರಿ ಡಾಕ್ಟರ್ CN ಮಂಜುನಾಥ್ ಅವರನ್ನು ಹಾಕಿರೋದ್ರಿಂದ ಕ್ಯಾಂಡಿಡೇಟ್ ಆಗಿ DK ಸುರೇಶ್ ಅವರು ಸೋಲ್ತಾರೆ. ಯಾಕಂದರೆ CN ಮಂಜುನಾಥ್ ಅವರು ವೈದ್ಯಕೀಯ ರಂಗದಲ್ಲಿ ಸಲ್ಲಿಸಿರುವ ಸೇವೆ ಆ ರೀತಿ ಇದೆ. ಅದರ ಜೊತೆಗೆ ಅವರಿಗೆ BJPಯಿಂದ ಟಿಕೆಟ್ ಸಿಕ್ಕಿದೆ, ಮೋದಿ ಅಲೆ ಕೂಡ ಇದೆ. ಅದರ ಜೊತೆಗೆ ಮಾಜಿ ಪ್ರಧಾನಿಗಳಾಗಿರುವಂತಹ HD ದೇವೇಗೌಡರ ಕುಟುಂಬದಿಂದ ಬಂದಂಥವರು, ಹಾಗಾಗಿ ಒಕ್ಕಲಿಗರ ಓಟು ಕೂಡ ಬೀಳುತ್ತೆ. ಹಾಗಾಗಿ ನೆಕ್ ಟು ನೆಕ್ ಫೈಟ್ ಇದೆ ಅಂತ ಹೇಳಲಾಗ್ತಾ ಇತ್ತು. ಯಾರೇ ಗೆದ್ದರೂ ಕೂಡ, ಈ ಕ್ಷೇತ್ರದಲ್ಲಿ ಯಾರೇ ಗೆದ್ದರೂ ಕೂಡ ಮ್ಯಾಕ್ಸಿಮಮ್ ಒಂದು 25,000 30,000 ಆಸುಪಾಸು, ಅಂದರೆ ಅಷ್ಟೇ ಲೀಡಲ್ಲಿ ಗೆಲ್ಲಬಹುದು. ಆದರೆ ಅದು ಯಾರು ಅಂತ ಹೇಳೋದಕ್ಕಾಗಲ್ಲ, ಅಷ್ಟು ಟಫ್ ಫೈಟ್ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಅದನ್ನೆಲ್ಲ ಸುಳ್ಳು ಮಾಡಿ 2.25 ಲಕ್ಷ ಲೀಡ್ನಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರು BJP ಪಕ್ಷದಿಂದ ಗೆದ್ದು ಸಂಸತ್ ಪ್ರವೇಶ ಮಾಡೋದಕ್ಕೆ ಅಫಿಷಿಯಲ್ ಆಗಿ ಒಂದು ಟಿಕೆಟನ್ನು ತೆಗೆದುಕೊಂಡಿದ್ದಾರೆ. ನಿನ್ನೆ ಏನಾಯಿತು? DK ಸುರೇಶ್ ಅವರು ಸೋಲೋದಕ್ಕೆ ಕಾರಣವಾದಂತಹ ಅಂಶಗಳಾದರೂ ಏನು? DK ಸುರೇಶ್ ಅವರು ಯಾಕೆ ಸೋತರು? ಎಲ್ಲೆಲ್ಲಿ ಯಾವ್ಯಾವ ಭಾಗದಲ್ಲಿ DK ಸುರೇಶ್ ಅವರಿಗೆ ಹೊಡೆತವನ್ನು ಕೊಟ್ಟಿದ್ದಾರೆ ಡಾಕ್ಟರ್ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲನೇದಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕೆಳಗೆ ಕುಣಿಗಲ್, RR ನಗರ, ಬೆಂಗಳೂರು ದಕ್ಷಿಣದ ಕೆಲವು ಕ್ಷೇತ್ರಗಳು, ಆನೇಕಲ್, ಮಾಗಡಿ, ರಾಮನಗರ, ಕನಕಪುರ, ಚನ್ನಪಟ್ಟಣ, ಒಟ್ಟು 8 ಕ್ಷೇತ್ರಗಳು ಬರುತ್ತೆ. ಈ ಕ್ಷೇತ್ರದ ಅಡಿಯಲ್ಲಿ ಒಟ್ಟು 8 ಕ್ಷೇತ್ರಗಳು ಬರುತ್ತೆ. ಈ 8 ಕ್ಷೇತ್ರಗಳಲ್ಲಿ ಡಾಕ್ಟರ್ಗೆ ಬಂದಿರುವಂತಹ ಮತಗಳೆಷ್ಟು, DK ಸುರೇಶ್ ಅವರಿಗೆ ಬಂದಿರುವ ಮತಗಳೆಷ್ಟು ಅನ್ನೋದನ್ನು ನಾವು ನೋಡೋದಾದರೆ, ಮೊದಲನೆಯದಾಗಿ ಕುಣಿಗಲ್ನಲ್ಲಿ ಒಟ್ಟು ಚಲಾವಣೆ ಆಗಿರುವಂತಹ ಮತಗಳು 1,73,275. ಅದರಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಬಂದಿರುವ ಮತಗಳು 97,248. DK ಸುರೇಶ್ ಅವರಿಗೆ ಬಂದಿರುವ ಮತಗಳು 73,410 ಮತಗಳು. ಕುಣಿಗಲ್ ಕ್ಷೇತ್ರದಲ್ಲಿ 23,838 ಮತಗಳ ಲೀಡನ್ನು ಡಾಕ್ಟರ್ CN ಮಂಜುನಾಥ್ ಅವರು ಪಡ್ಕೊಂಡಿದ್ದಾರೆ. ಇನ್ನು ಮಾಗಡಿ ಕ್ಷೇತ್ರಕ್ಕೆ ಬರೋದಾದರೆ, ಮಾಗಡಿ ಕ್ಷೇತ್ರದಲ್ಲಿ ಒಟ್ಟು ಚಲಾವಣೆ ಆದಂತಹ ಮತಗಳು 2,09,14. ಇದರಲ್ಲಿ ಡಾಕ್ಟರ್ ಪಡೆದಂತಹ ಮತಗಳು 1,13,911. DK ಸುರೇಶ್ ಪಡೆದಂತಹ ಮತಗಳು 83,938. ಇಲ್ಲಿ ಇವರಿಗೆ ಬಂದಿರುವಂತಹ ಲೀಡ್ 29,973.
ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ಚಲಾವಣೆ ಆದಂತಹ ಒಟ್ಟು ಮತಗಳು 4,21,071. ಇದರಲ್ಲಿ ಡಾಕ್ಟರ್ CN ಮಂಜುನಾಥ್ ಪಡೆದಂತಹ ಮತಗಳು 2,55,756. DK ಸುರೇಶ್ ಪಡೆದಂತಹ ಮತಗಳು 1,58,627. ಇಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಸಿಕ್ಕಂತಹ ಲೀಡ್ ಎಷ್ಟಪ್ಪ ಅಂದರೆ 97,129 ಮತಗಳ ಲೀಡನ್ನು ಇವರು ಇಲ್ಲಿ ಪಡೆದುಕೊಂಡಿದ್ದಾರೆ. ಇನ್ನು ಬೆಂಗಳೂರಿನದೇ ಮತ್ತೊಂದು ಕ್ಷೇತ್ರವಾದ RR ನಗರ, ರಾಜರಾಜೇಶ್ವರಿ ನಗರದಲ್ಲಿ ಒಟ್ಟು ಚಲಾವಣೆ ಆಗಿರುವಂತಹ ಮತಗಳು 2,82,885. ಇದರಲ್ಲಿ ಡಾಕ್ಟರ್ ಪಡೆದಂತಹ ಮತಗಳು 1,88,726. DK ಸುರೇಶ್ ಅವರು ಪಡೆದಂತಹ ಮತಗಳು ಕೇವಲ 89,729. ಇಲ್ಲಿ ಸಿಕ್ಕಂತಹ ಲೀಡ್ ಎಷ್ಟಪ್ಪ ಅಂದರೆ ಬರೋಬ್ಬರಿ 98,997. ಈ ಕ್ಷೇತ್ರದ ಬಗ್ಗೆ ನಾನು ವಿಶೇಷವಾಗಿ ಮಾತನಾಡಲೇಬೇಕು. ಈ ಕ್ಷೇತ್ರದ MLA ಆಗಿರುವಂತಹ ಮುನಿರತ್ನ ಅವರು RR ನಗರ ಕ್ಷೇತ್ರದಲ್ಲಿ ನಾನು ಡಾಕ್ಟರ್ಗೆ 1 ಲಕ್ಷಕ್ಕಿಂತ ಅಧಿಕ ಲೀಡನ್ನು ಕೊಡಿಸ್ತೀನಿ ಅಂತ ಹೇಳಿದರು. ಅವರು ಹೇಳಿದ ಮಾತಿಗೆ ತಕ್ಕಂತೆ ಹತ್ತಿರ 1 ಲಕ್ಷಕ್ಕೆ ತುಂಬ ಸಮೀಪದಲ್ಲಿ 98,000ಕ್ಕೂ ಅಧಿಕ ಲೀಡ್ಗಳನ್ನು ಈ ಕ್ಷೇತ್ರದಲ್ಲಿ ಮುನಿರತ್ನ ಅವರು ಕೊಡಿಸಿದ್ದಾರೆ. ಚುನಾವಣೆಗೂ ಮುಂಚೆ MLA ಆಗಿ ಆಯ್ಕೆಯಾದಂತಹ ಮುನಿರತ್ನ ಅವರನ್ನು DK ಬ್ರದರ್ಸ್ ಈ ಕ್ಷೇತ್ರದಲ್ಲಿ ನಡೆಸಿಕೊಂಡಂತಹ ರೀತಿ ಆಗಿತ್ತು. ಈ ಕ್ಷೇತ್ರಕ್ಕೆ ಬರಬೇಕಾದಂತಹ ಅನುದಾನವನ್ನು ಬೇರೆ ಬೇರೆ ಕ್ಷೇತ್ರಗಳಿಗೆ ಹಂಚಿಕೆ ಮಾಡಿದ್ದು ಈ ಕ್ಷೇತ್ರದ ಜನರ ಕಣ್ಣನ್ನು ಕೆಂಪಾಗುವಂತೆ ಮಾಡಿತ್ತು. ಅದರ ಜೊತೆಗೆ ಮುನಿರತ್ನ ಅವರು ಮಾಧ್ಯಮಗಳ ಮುಂದೆ ಪಬ್ಲಿಕ್ನಲ್ಲಿ ಹೋಗಿ DK ಶಿವಕುಮಾರ್ ಅವರ ಕಾಲನ್ನು ಹಿಡಿದುಕೊಂಡು ನನ್ನ ಕ್ಷೇತ್ರಕ್ಕೆ ಅನುದಾನ ಕೊಡಿ ಅಂತ ಕಣ್ಣೀರನ್ನು ಇಟ್ಟಿದ್ದು ಸಹ ಈ ಕ್ಷೇತ್ರದ ಜನರಲ್ಲಿ ಒಂದು ಮುನಿರತ್ನ ಅವರ ಮೇಲೆ ಮರುಕವನ್ನು ಪಡುವಂತೆ ಮಾಡಿತ್ತು. ಈ ಎಲ್ಲ ಕಾರಣಗಳಿಂದ ಮುನಿರತ್ನ ಟೊಂಕ ಕಟ್ಟಿ ನಿಂತು ಈ ಕ್ಷೇತ್ರದಲ್ಲಿ DK ಬ್ರದರ್ಸ್ಗೆ ಬುದ್ಧಿಯನ್ನು ಕಲಿಸಲೇಬೇಕು ಅಂತ ನಿರ್ಧಾರ ಮಾಡಿ ಇಡೀ ಕ್ಷೇತ್ರದ ತುಂಬ ಡಾಕ್ಟರ್ ಜೊತೆಗೆ ಓಡಾಡಿದ್ದಲ್ಲದೆ ಅವರೂ ಕೂಡ ಇಂಡಿವಿಜುವಲ್ ಆಗಿ ಓಡಾಡಿ ಡಾಕ್ಟರನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ಅವರಿಗೆ ಲೀಡ್ ಕೊಡಿಸುವ ನಿಟ್ಟಿನಲ್ಲಿ ಮಾಡಿದಂತಹ ಕೆಲಸದ ಪರಿಣಾಮ ಈ ರಿಸಲ್ಟ್ ಅಂತಾನೆ ಹೇಳ್ಬೋದು. ಇನ್ನು ರಾಮನಗರದ ವಿಚಾರಕ್ಕೆ ಬಂದರೆ ರಾಮನಗರದಲ್ಲಿ ಒಟ್ಟು ಚಲಾವಣೆ ಆಗಿರುವಂತಹ ಮತಗಳು 1,86,966. ಇದರಲ್ಲಿ ಡಾಕ್ಟರ್ಗೆ ಬಂದಿರುವಂತಹ ಮತಗಳು 91,945. DK ಸುರೇಶ್ ಅವರಿಗೆ ಬಂದಿರುವಂತಹ ಮತಗಳು 92,090 ಮತಗಳು. ಇಲ್ಲಿ ಇವರಿಗೆ ಸಿಕ್ಕಿರುವಂತಹ ಲೀಡ್ DK ಸುರೇಶ್ ಅವರಿಗೆ ಸಿಕ್ಕಿರುವಂತಹ ಲೀಡ್ 145. ರಾಮನಗರ ಭದ್ರಕೋಟೆ. ರಾಮನಗರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರುವಲ್ಲಿ ಈ ಇಬ್ಬರು DK ಬ್ರದರ್ಸ್ ಇಬ್ಬರೂ ಕೂಡ ಸಕ್ಸಸ್ಸನ್ನು ಕಂಡಿದ್ದರು. ಇದಾದ ನಂತರ MP ಎಲೆಕ್ಷನ್ನಲ್ಲೂ ಕೂಡ ಈ ಹಿಂದಿನ ಎಲ್ಲ ಚುನಾವಣೆಗಳನ್ನು ತೆಗೆದುಕೊಂಡರೂ ಕೂಡ DK ಸುರೇಶ್ ಅವರು ಮೇಲುಗೈಯನ್ನು ಸಾಧಿಸಿದರು. ಇಲ್ಲಿ ತುಂಬ ಜಾಸ್ತಿ ಲೀಡ್ ಬರುತ್ತೆ. ಅಂದರೆ ಬೆಂಗಳೂರಿನಲ್ಲಿರುವ ಇಷ್ಟೂ ಕ್ಷೇತ್ರಗಳಲ್ಲಿ ಕೆಲವೊಂದು ಕ್ಷೇತ್ರಗಳಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಲೀಡ್ ತಗೊಬೋದು ಬಿಟ್ಟರೆ ಈ ರಾಮನಗರ, ಚನ್ನಪಟ್ಟಣ, ಮಾಗಡಿ, ಕನಕಪುರ ಈ ಕ್ಷೇತ್ರಗಳಲ್ಲಿ DK ಸುರೇಶ್ ಅವರನ್ನು ಅಳ್ಳಾಡಿಸೋರೆ ಯಾರೂ ಇಲ್ಲ ಅಂತ ಹೇಳಲಾಗ್ತಿತ್ತು. ಆದರೆ ಅದು ಸುಳ್ಳಾಗಿದೆ. ಇಲ್ಲಿ ಅವರಿಗೆ ಸಿಕ್ಕಂಥ ಲೀಡ್ ಕೇವಲ 145 ಮತಗಳು ರಾಮನಗರದಲ್ಲಿ. ಇನ್ನು ಚನ್ನಪಟ್ಟಣದ ವಿಚಾರಕ್ಕೆ ಬಂದರೆ 1,95,670 ಮತಗಳು ಚಲಾವಣೆಯಾಗಿದೆ. ಇದರಲ್ಲಿ ಡಾಕ್ಟರ್ಗೆ ಬಂದಿರುವ ಮತಗಳು 1,06,971. DK ಸುರೇಶ್ ಅವರಿಗೆ ಬಂದಿರುವ ಮತಗಳು 85,357. ಇಲ್ಲಿ ಡಾಕ್ಟರ್ಗೆ ಸಿಕ್ಕಿರುವಂತಹ ಲೀಡ್ 21,614 ಮತಗಳ ಲೀಡನ್ನು ಪಡೆದುಕೊಂಡಿದ್ದಾರೆ. ಚನ್ನಪಟ್ಟಣ ಕೂಡ ಅವರ ಭದ್ರಕೋಟೆ ಅಂತಲೇ ಹೇಳಲಾಗ್ತಾ ಇತ್ತು. ಆದರೆ ಚನ್ನಪಟ್ಟಣದಲ್ಲಿ ವಿಧಾನಸಭಾ ಎಲೆಕ್ಷನ್ನಲ್ಲಿ HD ಕುಮಾರಸ್ವಾಮಿ ಅವರು ನಿಂತು MLA ಆಗಿ ಆಯ್ಕೆಯಾಗಿದ್ದರು. ಅಲ್ಲದೆ ಈ ಬಾರಿ ಕಳೆದ ಬಾರಿ ಕುಮಾರಸ್ವಾಮಿ ಅವರ ವಿರುದ್ಧ ಸ್ವತಂತ್ರ BJP ಅಭ್ಯರ್ಥಿ CP ಯೋಗೀಶ್ವರ್ ಅವರು ಸಹ ಕುಮಾರಸ್ವಾಮಿ ಅವರ ಜೊತೆ ಸೇರಿಕೊಂಡು CN ಮಂಜುನಾಥ್ ಅವರ ಜೊತೆ ಸೇರಿಕೊಂಡು ಇಡೀ ಕ್ಷೇತ್ರದಲ್ಲಿ ಸುತ್ತಾಡಿದ್ದರ ಪರಿಣಾಮ ಚನ್ನಪಟ್ಟಣದಲ್ಲಿ ಕೂಡ DK ಸುರೇಶ್ ಅವರಿಗೆ ಲೀಡ್ ಪಡೆದುಕೊಳ್ಳುವಲ್ಲಿ ಲೀಡನ್ನು ಕಿತ್ತುಕೊಳ್ಳುವುದರಲ್ಲಿ ಈ ಜೋಡಿ CN ಮಂಜುನಾಥ್, HD ಕುಮಾರಸ್ವಾಮಿ ಹಾಗೂ CP ಯೋಗೇಶ್ವರ್ ಅವರ ಜೋಡಿ ಸಕ್ಸಸ್ ಆಗಿದೆ ಅಂತಲೇ ಹೇಳಬೇಕು. ಇನ್ನು ಕೊನೆಯದಾಗಿ ಕನಕಪುರವನ್ನು ನಾನು ಕೊನೆಯದಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು DK ಸುರೇಶ್ ಹಾಗೂ DK ಶಿವಕುಮಾರ್ ಅವರ ಅವರಿಗೆ ರಾಜಕೀಯ ಜನ್ಮವನ್ನು ನೀಡಿದಂತಹ ಕ್ಷೇತ್ರ. ಕನಕಪುರದಲ್ಲಿ ಇವರ ವಿರುದ್ಧ ಮಾತನಾಡೋದು, ಇವರ ವಿರುದ್ಧ ಸ್ಪರ್ಧೆ ಮಾಡಿ ಗೆಲ್ಲೋದು ಅಷ್ಟು ಸುಲಭದ ಮಾತಲ್ಲ ಅಂತ ಹೇಳಲಾಗ್ತಾ ಇತ್ತು. ಇಲ್ಲಿ ಎಷ್ಟು ಲೀಡ್ ಸಿಕ್ಕಿದೆ ಅನ್ನೋದನ್ನು ನಾವು ನೋಡೋದಾದರೆ ಕನಕಪುರದಲ್ಲಿ 1,10,37 ಮತಗಳು ಚಲಾವಣೆಯಾಗಿದೆ. ಇದರಲ್ಲಿ ಡಾಕ್ಟರ್ ಪಡೆದಿರುವಂತಹ ಮತಗಳು 83,303. DK ಸುರೇಶ್ ಅವರು ಪಡೆದಿರುವಂತಹ ಮತಗಳು 1,08,980.
ಇಲ್ಲಿ ಡಿ ಕೆ ಸುರೇಶ್ ಅವರು ಪಡೆದುಕೊಂಡಂತಹ ಲೀಡ್ ಏನಿದೆ 25,677. ಈ ಕ್ಷೇತ್ರದಲ್ಲಿ ಆಕ್ಚುಲಿ 1 ಲಕ್ಷಕ್ಕಿಂತ ಹೆಚ್ಚಿಗೆ ಲೀಡ್ ಡಿ ಕೆ ಸುರೇಶ್ ಅವರಿಗೆ ಸಿಗತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಆ ಲೀಡನ್ನು ಕಂಪ್ಲೀಟ್ ಆಗಿ ಕಸಿದುಕೊಳ್ಳುವಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಯಶಸ್ವಿಯಾಗಿದ್ದಾರೆ. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಒಂದು ಮಾತನ್ನು ಸಹ ಹೇಳಿದರು, ಕನಕಪುರದಲ್ಲಿ ಈ ರೀತಿ ಆಗುತ್ತೆ ಅಂತ ನಾನು ಅಂದುಕೊಂಡಿರಲಿಲ್ಲ, ಜನ ನೀಡಿರುವ ಜನಾಭಿಪ್ರಾಯಕ್ಕೆ ನಾನು ತಲೆಬಾಗ್ತೀನಿ ಅನ್ನುವ ಮಾತುಗಳನ್ನು ಆಡಿದರು. ಅಂದರೆ ಎಲ್ಲೋ ಒಂದು ಕಡೆ ಮೈ ಮರೆತು ಕೂತಿದ್ದರಿಂದ ತನ್ನ ಸ್ವಕ್ಷೇತ್ರದಲ್ಲೂ ಕೂಡ ಅಂದುಕೊಂಡಷ್ಟು ಲೀಡನ್ನು ತೆಗೆದುಕೊಳ್ಳೋದಕ್ಕೆ ಆಗದೇ ಇರುವ ಕಾರಣ ಡಿ ಕೆ ಸುರೇಶ್ ಅವರಿಗೆ ಸೋಲಾಗಿದೆ. ಇನ್ನೊಂದಷ್ಟು ಆಯಾಮದಲ್ಲಿ ನಾವು ಯೋಚನೆ ಮಾಡೋದಾದರೆ ಮಾಧ್ಯಮಗಳಲ್ಲಿ ಹಾಗೂ ಮಾಧ್ಯಮಗಳ ಮುಂದೆ ಕಾಂಗ್ರೆಸ್ನ ಕೆಲವು ನಾಯಕರು ಕೊಟ್ಟಂತಹ ಸ್ಟೇಟ್ಮೆಂಟ್, ಆಡಿದಂತಹ ಮಾತುಗಳಿಂದಾನೇ ಡಿ ಕೆ ಸುರೇಶ್ ಅವರಿಗೆ ಸೋಲಾಗಿದೆ ಅಂದರೆ ತಪ್ಪಾಗಲ್ಲ. ಯಾಕಪ್ಪ ಅಂತಂದರೆ ಮಾಗಡಿಯ MLA ಆಗಿರುವಂತಹ ಬಾಲಕೃಷ್ಣ ಅವರು CN ಮಂಜುನಾಥ್ ಅವರ ವಿರುದ್ಧ ಏಕವಚನದಲ್ಲಿ ದಾಳಿ ಮಾಡೋದ್ರ ಮೂಲಕ, ಕುಮಾರಸ್ವಾಮಿ ಅವರ ವಿರುದ್ಧ ಬಾಯಿಗೆ ಬಂದಂಗೆ ಮಾತನಾಡುವುದರ ಮೂಲಕ ತಮ್ಮ ಗುಂಡಿಯನ್ನು ತಾವೇ ತೋಡಿಕೊಳ್ಳುವ ಬದಲು ಅವರೇ ಒಂದು ಡಿ ಕೆ ಸುರೇಶ್ ಅವರಿಗೆ ಗುಂಡಿಯನ್ನು ತೋಡಿದ್ರು ಅಂತಲೇ ಹೇಳಬೇಕು. ಇದರ ಜೊತೆಗೆ ಅವರು ಕೆಲವೊಂದು ರಾಜಕೀಯ ಸಮಾವೇಶಗಳಲ್ಲಿ, ಚುನಾವಣಾ ಪ್ರಚಾರದಲ್ಲಿ ಆಡಿದಂತಹ ಮಾತುಗಳು, ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿ ಮುಂದುವರಿಬೇಕಾ, ಡಿ ಕೆ ಸುರೇಶ್ ಅವರಿಗೆ ಅಥವಾ ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಎನ್ನುವ ಥರದ ಮಾತನಾಡಿದ್ದು ಕೂಡ ಜನರಿಗೆ ಇಷ್ಟವಾಗಿಲ್ಲ ಅನ್ನೋದು ಇದರಲ್ಲೇ ಕಾಣ್ತಾ ಇದೆ. ಅದಕ್ಕೆ ಮಾಗಡಿಯಲ್ಲೂ ಸಹ ಜನ ಡಾಕ್ಟರ್ಗೇನೆ ಲೀಡ್ ಕೊಟ್ಟಿದ್ದಾರೆ. 29,973 ಮತಗಳ ಲೀಡನ್ನು ಮಾಗಡಿಯಲ್ಲೂ ಸಹ ಕೊಟ್ಟಿದ್ದಾರೆ. ಇದು ಬಾಲಕೃಷ್ಣ ಅವರಿಗೆ ಒಂದು ಪಾಠ ಅಂತಲೇ ಹೇಳಬೇಕು. ಮುಂದಿನ ದಿನಗಳಲ್ಲಿ ಚುನಾವಣೆಯನ್ನು ಹೇಗೆ ನಡೆಸಬೇಕು, ಜನರ ಮುಂದೆ ಹೇಗೆ ಮಾತನಾಡಬೇಕು ಅನ್ನೋದನ್ನು ಕಲಿಯುವ ನಿಟ್ಟಿನಲ್ಲಿ ಬಾಲಕೃಷ್ಣ ಅವರಿಗೆ ಇದೊಂದು ಪಾಠ ಅಂತಲೇ ಹೇಳಬೇಕು. ಇನ್ನು ರಾಮನಗರದ MLA ಆಗಿರುವಂತಹ ಇಕ್ಬಾಲ್ ಹುಸೇನ್ ಅವರು ಕೂಡ ಆಡಿದಂತಹ ಕೆಲವೊಂದು ಮಾತುಗಳು ರಾಮನಗರದಲ್ಲಿ ಕೇವಲ 145 ಲೀಡನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಆಗಿದೆ ಅಂತಲೇ ಹೇಳಬೇಕು. ಅವರು ಗಂಡಸಾದವನು ಗೆಲ್ತಾನೆ, ಈ ತರಹದ್ದು ಸಾಕಷ್ಟು ಸ್ಟೇಟ್ಮೆಂಟ್ಗಳನ್ನು CN ಮಂಜುನಾಥ್ ಅವರ ವಿರುದ್ಧ ನೀಡಿದರು. ಅದಾದ ನಂತರ ಕಾಂಗ್ರೆಸ್ ನಾಯಕರು ಕಟ್ಟುನಿಟ್ಟಾಗಿ ಹೇಳಿದರು. ಯಾಕಂದರೆ 2019ರಲ್ಲಿ ಮಂಡ್ಯದಲ್ಲಿ ಇದೇ ಥರ ನಾವು ಮಾತಾಡಿ ಮಂಡ್ಯ ಸೀಟನ್ನು ಕಳೆದುಕೊಂಡಿದ್ದೀವಿ. ಹಾಗಾಗಿ ಇಲ್ಲೂ ಕೂಡ ತುಂಬ ಸೈಲೆಂಟಾಗಿ ಇರುವಂತಹ CN ಮಂಜುನಾಥ್ ಅವರ ವಿರುದ್ಧ ಬಾಯಿಗೆ ಬಂದಂಗೆ ಮಾತನಾಡಿದ್ರೆ ನಮಗೆ ಡ್ಯಾಮೇಜ್ ಆಗುತ್ತೆ ಎನ್ನುವ ನಿಟ್ಟಿನಲ್ಲಿ ಸಂದೇಶ ಬಂದಿದ್ದರಿಂದ ಅರ್ಧ ಚುನಾವಣೆ ಪ್ರಚಾರದವರೆಗೂ ಅವರು ಆಡಿದಂತಹ ಮಾತುಗಳನ್ನೆಲ್ಲ ಬಿಟ್ಟು ಆಮೇಲೆ ಸಾಫ್ಟ್ ಆದರು. ಆದರೆ ಅಷ್ಟೊತ್ತಿಗೆ ಜನ ಎಚ್ಚೆತ್ತುಕೊಂಡಿದ್ರು. ಜನರಿಗೆ ಇವರು ಆಡಿದಂತಹ ಮಾತುಗಳು ಇಷ್ಟ ಆಗ್ತಾ ಇರಲಿಲ್ಲ. ಅದರ ಪರಿಣಾಮ ಜನ ಈ ರೀತಿ ಮಾಸ್ ಆಗಿ ಒನ್ ಸೈಡೆಡ್ ವೋಟನ್ನು ಮಾಡುವ ಮೂಲಕ ಡಾಕ್ಟರ್ CN ಮಂಜುನಾಥ್ ಅವರಿಗೆ 2,68,094 ಮತಗಳ ಲೀಡನ್ನು ಕೊಡುವುದರ ಮೂಲಕ ಗೆಲ್ಲಿಸಿದ್ದಾರೆ ಅಂತಲೇ ಹೇಳಬೇಕು. ಇನ್ನು ಓವರಾಲ್ ನೋಡೋದಾದರೆ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಚಲಾವಣೆ ಆದಂತಹ ಮತಗಳು 19,14,030 ಮತಗಳು. ಇದರಲ್ಲಿ ಡಾಕ್ಟರ್ CN ಮಂಜುನಾಥ್ ಪಡೆದಂತಹ ಮತಗಳ ಸಂಖ್ಯೆ 10,75,553. ಡಿ ಕೆ ಸುರೇಶ್ ಪಡೆದಂತಹ ಮತಗಳ ಸಂಖ್ಯೆ 8,74,059. ಓವರಾಲ್ ಒಟ್ಟಾರೆ ಲೀಡನ್ನು ನೋಡೋದಾದರೆ 2,68,094 ಮತಗಳ ಅಂತರದಿಂದ CN ಮಂಜುನಾಥ್ ಅವರು ಗೆದ್ದಿದ್ದಾರೆ. ಏನನ್ಸುತ್ತೆ ನಿಮಗೆ ಈ ರಿಸಲ್ಟನ್ನು ನೋಡಿದಾಗ, ಈ ಲೀಡನ್ನು ನೋಡಿದಾಗ, ಕ್ಷೇತ್ರವಾರು ಜನರ ಅಭಿಪ್ರಾಯವನ್ನು ನೋಡಿದಾಗ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.